ಫೆಬ್ರವರಿ 11ರ ಸಂಜೆ 4 ಗಂಟೆಗೆ ಗ್ಲೋಬಲ್ ಇನ್ವೆಸ್ಟ್ ಮೀಟ್ ಉದ್ಘಾಟನೆಯಾಗಿ 14ರಂದು ಸಮಾಪ್ತಿಯಾಗಲಿದೆ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಜಿಮ್ ಸಮ್ಮೇಳನ ಸಮಾವೇಶದ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದಿಂದಲೇ ಇದು ಪ್ರಾರಂಭ ಆಯಿತು. ಮಹಾರಾಷ್ಟ್ರ, ಗುಜರಾತ್ನಲ್ಲಿ ನಡೀತಾ ಇತ್ತು. ಈಗ ಪ್ರತಿ ರಾಜ್ಯಗಳಲ್ಲೂ ನಡೀತಾ ಇವೆ. ಹಿಂದೆ ನಾವು ಸಮಾವೇಶ ಮಾಡಿದ್ದೆವು. ಈಗ ಫೆಬ್ರವರಿ 11ರಿಂದ 14ರವರೆಗೆ 4 ದಿನಗಳ ಕಾಲ ಸಮಾವೇಶ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗಿಯಾಗಲಿದ್ದಾರೆ. ಸಿಎಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡ್ತಾರೆ. ಎಲ್ಲ ಕೇಂದ್ರ ಸಚಿವರನ್ನು ಆಹ್ವಾನಿಸಿದ್ದೇವೆ. 3 ದಿನಗಳಲ್ಲಿ ಅವರೆಲ್ಲರೂ ಬರಲಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗವಹಿಸ್ತಾರೆ. ಏಕಗವಾಕ್ಷಿ ಪೋರ್ಟಲ್ ಉದ್ಘಾಟಿಸಲಿದ್ದಾರೆ. ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಅಶ್ವಿನಿ ವೈಷ್ಣವ್ ಅವರು ಬರುವ ಸಾಧ್ಯತೆಗಳಿದ್ದಾವೆ. ಫೆಬ್ರವರಿ 12ರಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬರ್ತಾರೆ. ಮುಕ್ತಾಯ ಕಾರ್ಯಕ್ರಮದಂದು ಮಲ್ಲಿಕಾರ್ಜುನ ಖರ್ಗೆ ಬರಲಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ, ರಾಜ್ಯದ ಸಚಿವರುಗಳು, ಸ್ಪೀಕರ್, ಸಭಾಪತಿ, ಪ್ರತಿಪಕ್ಷದ ನಾಯಕರು ಸೇರಿ ಹಲವರು ಇರ್ತಾರೆ ಅಂತರು. 2022ರಲ್ಲಿ ಹಿಂದೆ ಹೂಡಿಕೆದಾರರ ಸಮಾವೇಶವನ್ನು ಮಾಡಿದ್ದೀವಿ. ಈಗ 25 ಈಗ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕುವರೆಗೆ 4 ದಿನಗಳ ಕಾಲ ಈ ಹೂಡಿಕೆದಾರರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. 11ನೇ ತಾರೀಕಿಗೆ 4 ಗಂಟೆಗೆ ಬೆಂಗಳೂರು ಅರಮನೆಯಲ್ಲಿ, ಪ್ಯಾಲೇಸ್ನಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತದೆ. ಉದ್ಘಾಟನೆಯನ್ನ ಆ ಕಾರ್ಯಕ್ರಮದಲ್ಲಿ ಘನತೆವೆತ್ತ ರಾಜ್ಯಪಾಲರು ತಮ್ಮ ಘನ ಉಪಸ್ಥಿತಿಯನ್ನು ಇವತ್ತಿನ ದಿವಸ ಹೊಂದಿರ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಕೇಂದ್ರ ರಕ್ಷಣಾ ಸಚಿವರು, ಡಿಫೆನ್ಸ್ ಮಿನಿಸ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ನಾವು ಎಲ್ಲ ಕೇಂದ್ರ ಸಚಿವರನ್ನ, ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದವ್ರನ್ನು ಮತ್ತು ನಮ್ಮ ಇಲಾಖೆಗೆ ಸಂಬಂಧಿಸಿದವ್ರನ್ನು ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ 11ನೇ ತಾರೀಕು, 12, 13, 14 ಒಂದಿಲ್ಲದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟ್ರು ಇನಾಗ್ರೇಷನ್ಗೆ ಅವರು ಬರಲಿಕ್ಕೆ ಒಪ್ಪಿದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು 11ನೇ ತಾರೀಕಿಗೆ 4 ಗಂಟೆಗೆ ಆಗಮಿಸ್ತಾರೆ. ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸಿಂಗಲ್ ವಿಂಡೋ ಪೋರ್ಟಲ್ ಏನಿದೆ, ಏಕಗವಾಕ್ಷಿ ಪೋರ್ಟಲನ್ನು ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಪಿಯೂಷ್ ಗೋಯಲ್ ಅವ್ರನ್ನ, ಅಶ್ವಿನಿ ವೈಷ್ಣವ್ ಅವ್ರನ್ನೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಲಿ ಅಥವಾ ಬಹುಶಃ ಪಿಯೂಷ್ ಗೋಯಲ್ ಅವರು 12ನೇ ತಾರೀಕಿಗೆ ನಮ್ಮದು ಅವಾರ್ಡ್ ಸೆರೆಮನಿ ಏನಿದೆ, ನಾವು 12ನೇ ತಾರೀಕಿಗೆ ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಸುಮಾರು 14-15 ಕಂಪನೀಸ್ಗಳಿಗೆ, ಇಂಡಸ್ಟ್ರೀಸ್ಗೆ ನಮ್ಮ ಕರ್ನಾಟಕದ ಪ್ರಗತಿಗೆ, ಬೆಳವಣಿಗೆಗೆ ಸಹಕಾರಿಯಾಗಿದ್ದವ್ರನ್ನ ಪ್ರಪ್ರಥಮ ಬಾರಿಗೆ ಇವತ್ತು ನಾವೆಲ್ಲರನ್ನೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪಿಯೂಷ್ ಗೋಯಲ್ ಅವರು ಬಹುತೇಕ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ.
ಮತ್ತೆ ಫರ್ದರ್ ಡೆವಲಪ್ಮೆಂಟ್ಸ್ ತಮ್ಗೆ ಹೇಳ್ತೀವಿ. ಶೋಭಾ ಕರಂದ್ಲಾಜೆ ಅವರು ಕೂಡ 12ನೇ ತಾರೀಕಿಗೆ ಇವತ್ತು ಆಗಮಿಸ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಾಲಿಡಿಕ್ಟರಿ ಫಂಕ್ಷನ್ ಅಂದರೆ ಮುಕ್ತಾಯ ಕಾರ್ಯಕ್ರಮ ಏನಾಗ್ತದೆ ಅವತ್ತು ಕೂಡ ವೆಂಚುರೈಸ್ ಅವಾರ್ಡ್ಸ್ ಎಲ್ಲ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಅವರು ಭಾಗವಹಿಸ್ತಾರೆ. ವಿ ಸೋಮಣ್ಣ ಅವರು ಕೂಡ ವ್ಯಾಲಿಡಿಕ್ಟರಿ ಫಂಕ್ಷನ್ ಮುಕ್ತಾಯ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಇಂಡಿಕೇಟ್ ಮಾಡಿದ್ದಾರೆ. ಇದಲ್ಲದೆ ನಮ್ಮವರೇ ಆದಂಥ ಉಪಮುಖ್ಯಮಂತ್ರಿಗಳು ಸಚಿವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನ ಪರಿಷತ್ತಿನ ಚೇರ್ಮನ್ ಆದಂಥ ಹೊರಟ್ಟಿಯವರು ಬಸವರಾಜ ಹೊರಟ್ಟಿಯವರು ಮತ್ತು ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆದಂಥ ಶ್ರೀ ಯುಟಿ ಖಾದರ್ ಅವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಚಿವರು ಕೂಡ ಭಾಗವಹಿಸ್ತಾರೆ. ವಿರೋಧ ಸಚಿವರು ಕೂಡ ಕನೆಕ್ಟೆಡ್ ಎಲ್ಲ ಸಚಿವರು ಕೆಲವು ಜನ ಈ ಪ್ರಾರಂಭದ ಉದ್ಘಾಟನೆಗೆ ಭಾಗವಹಿಸ್ತಾರೆ. ಇನ್ನುಳಿದವರಿಗೆಲ್ಲ ಕೂಡ ವ್ಯಾಲಿಡಿಕ್ಟರಿ ಫಂಕ್ಷನ್ ಭಾಗವಹಿಸ್ತಾರೆ. ವಿರೋಧ ಪಕ್ಷದ ನಾಯಕರು ಕೂಡ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಅವರು ಕೂಡ ಭಾಗವಹಿಸ್ತಾರೆ. ಸ್ಥಳೀಯ ಶಾಸಕರು ಸಂಸದರು ಕೂಡ ಭಾಗವಹಿಸ್ತಾರೆ. ಮತ್ತು ಪ್ರಮುಖವಾಗಿ ಉದ್ಘಾಟನೆಗೆ ನಮ್ಮ ಭಾರತ ದೇಶದ ಮತ್ತು ವಿದೇಶದ ಪ್ರಮುಖ ಉದ್ಯಮಿಗಳಾದಂಥ ಶ್ರೀ ಆನಂದ್ ಮಹೀಂದ್ರ ಅವರು ಮಹೀಂದ್ರ ಆ್ಯಂಡ್ ಮಹೀಂದ್ರದ ಚೇರ್ಮನ್ರು ಅವರು ಭಾಗವಹಿಸ್ತಾರೆ. ಸಜ್ಜನ್ ಜಿಂದಾಲ್ ಅವರು JSW ಗ್ರೂಪಿನ ಚೇರ್ಮನ್ರು. ನಮ್ಮಲ್ಲೇ ಇವತ್ತು ಅತಿ ದೊಡ್ಡ ಉಕ್ಕಿನ ಕಾರ್ಖಾನೆ ಮತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಇನ್ವೆಸ್ಟ್ ಮಾಡಿದಂಥ JSW ಗ್ರೂಪ್ನ ಚೇರ್ಮನ್ ಆದಂಥ ಸಜ್ಜನ್ ಜಿಂದಾಲ್ ಅವರು ಬರ್ತಾರೆ. ನಮ್ಮವರೇ ಆದಂಥ ಬಾಯ್ಕಾನಿನ ಚೇರ್ಪರ್ಸನ್ ಆದಂಥ ಶ್ರೀಮತಿ ಕಿರಣ್ ಮುಜುಮ್ದಾರ್ ಶಾ ಅವರು ಬರ್ತಾರೆ. ಕಿರ್ಲೋಸ್ಕರ್ ಸಿಸ್ಟಮ್ಸ್ ಚೇರ್ಪರ್ಸನ್ ಆದಂಥ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಗೀತಾಂಜಲಿ ಕಿರ್ಲೋಸ್ಕರ್ ಅವರು, ಲ್ಯಾಂಬ್ ರಿಸರ್ಚ್ ಎಂಬ ಪ್ರತಿಷ್ಠಿತ ಕಂಪನಿ ಏನಿದೆ ಸೆಮಿಕಂಡಕ್ಟರ್ ಕಂಪನಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಆದಂಥ ಶ್ರೀ ಪ್ಯಾಟ್ರಿಕ್ ಲಾರ್ಡ್ ಅವರು ಬರ್ತಾರೆ. ಅದಾನಿ ಪೋರ್ಟ್ಸ್ ಅಂಡ್ SEZ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಣ್ ಅದಾನಿ ಅವರು ಬರ್ತಾರೆ. ವಿವೇಕ್ ಲಾಲ್ ಅವರು ಜನರಲ್ ಆಟೋಮಿಕ್ಸ್ ಗ್ಲೋಬಲ್ ಕಾರ್ಪೊರೇಷನ್ ಚೀಫ್ ಎಕ್ಸಿಕ್ಯೂಟಿವ್ ವಿವೇಕ್ ಲಾಲ್ ಅವರು ಬರ್ತಾರೆ. TVS ಮೋಟರ್ ಕಂಪನಿ MD ಅವರಾದಂಥ ಶ್ರೀ ಸುದರ್ಶನ್ ವೇಣು ಅವರು ಬರ್ತಾರೆ. ಮತ್ತು ಮೋಷನ್ ಅಂಡ್ ಎನರ್ಜಿ ಬಿಸ್ನೆಸ್ನ ನೈಡೆಕ್ನ ಅಧ್ಯಕ್ಷರಾದಂಥ ಯೂನಿಟ್ ಪ್ರೆಸಿಡೆಂಟ್ ಆದ ಶ್ರೀ ಮೈಕಲ್ ಬ್ರಿಗ್ಸ್ ಅವರು ಬರ್ತಾರೆ.